ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಯಾರೆಲ್ಲ ನೀಟ್ ಸ್ಟೂಡೆಂಟ್ ಅವರು ಈ ವಿಡಿಯೋ ನೋಡಬೇಕು. ಯಾಕಪ್ಪ ಅಂದ್ರೆ ನೀಟ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದೆ. ಸೊ ಈ ವಿಡಿಯೋದಲ್ಲಿ ನಿಮಗೆ ನೀಟ್ ಆಪ್ಷನ್ ಎಂಟ್ರಿ ಮಾಡಕ್ಕೆ ನೀವು ಏನಂದ್ರೆ ಯಾವ ಎಲಿಜಿಬಿಲಿಟಿ ಇರುತ್ತೆ, ಜೊತೆಗೆ ಏನಪ್ಪಾ ಅಂತಂದ್ರೆ ನಿಮ್ ನೀಟ್ ಅಲ್ಲಿ ನಿಮಗೆ ಆಪ್ಷನ್ ಎಂಟ್ರಿ ಹೇಗೆ ಮಾಡಬೇಕು, ಜೊತೆಗೆ ಏನಂದ್ರೆ ನೀಟ್ ಕೌನ್ಸಿಲಿಂಗ್ ಅಲ್ಲಿ ನೀಟ್ ಆಪ್ಷನ್ ಎಂಟ್ರಿ ಏನಪ್ಪಾ ಅಂದ್ರೆ ಏನಪ್ಪಾ ಟೋಟಲ್ ಆಗಿ 4 ರೌಂಡ್ ಇರುತ್ತೆ. ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್, ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್, ಥರ್ಡ್ ರೌಂಡ್ ಆರ್ ಮಾಪಪ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಅಂತ ಇರುತ್ತೆ. ಜೊತೆಗೆ 4ನೇದು ಸ್ಟ್ರೇ ವೇಕೆನ್ಸಿ ರೌಂಡ್ ಅಂತ ಇರುತ್ತೆ. ಸೊ ಟೋಟಲ್ ಆಗಿ 4 ರೌಂಡ್ ಇರುತ್ತೆ. ಸೊ ಏನಪ್ಪಾ ಅಂದ್ರೆ ಫಸ್ಟ್ ರೌಂಡ್ ಅಲ್ಲಿ ನಿಮಗೆ ಕಾಲೇಜ್ ಸಿಕ್ಕರೆ ಅದರಲ್ಲಿ ಏನಪ್ಪ 4 ಚಾಯ್ಸ್ಗಳು ಇರ್ತವೆ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4. ಸೊ ಚಾಯ್ಸ್ 1 ಯಾವಾಗ ಹಾಕಬೇಕು, ಚಾಯ್ಸ್ 2 ಯಾವಾಗ ಹಾಕಬೇಕು, ಚಾಯ್ಸ್ 3 ಯಾವಾಗ ಹಾಕಬೇಕು, ಚಾಯ್ಸ್ 4 ಯಾವಾಗ ಹಾಕಬೇಕಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಪ್ರತಿಯೊಂದು ಕೂಡ ಇನ್ಫಾರ್ಮೇಷನ್ ಕೊಡ್ತೀನಿ ನಿಮಗೆ. ಸೊ ಯಾರಾದ್ರೂ ನಮ್ಮ ಚಾನಲ್ ಹೊಸಬ್ರಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಲೈಕ್ ಮಾಡಿ, ಮತ್ತೆ ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಜೊತೆಗೆ ಯಾರಾದ್ರೂ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ನೋಡ್ತಾ ಇದ್ರೆ ನಮ್ಮ ಇನ್ಸ್ಟಾ ಪೇಜ್ ಕೂಡ ಫಾಲೋ ಮಾಡಿ. ಜೊತೆಗೆ ನಮ್ಮ ಫೇಸ್ಬುಕ್ ಪೇಜ್ ಅಲ್ಲಿ ನೋಡ್ತಾ ಇದ್ರೆ ನಮ್ಮ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ. ಸೊ ಯಾವ ತರ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ನೋಡ್ಕೊಳ್ಳಿ. ಮೆಡಿಕಲ್ ಸ್ಟೂಡೆಂಟ್ ಆಗಬೇಕಾದ್ರೆ ನೀವು ಈ ಇನ್ಫಾರ್ಮೇಷನ್ ಈ ವಿಡಿಯೋ ನೋಡಲೇಬೇಕು. ನೋಡ್ಕೊಳ್ಳಿ ಯಾವ ತರ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಅಂತ. ಸೊ ಫ್ರೆಂಡ್ಸ್, ಇದು ಬಂದ್ಬಿಟ್ಟು ಕರ್ನಾಟಕ ಸರ್ಕಾರ ಗೌರ್ಮೆಂಟ್ ಆಫ್ ಕರ್ನಾಟಕ UG NEET 2026 ಅಡ್ಮಿಷನ್ ಟು ಮೆಡಿಕಲ್, ಡೆಂಟಲ್, ಆಯುರ್ವೇದ, ಯುನಾನಿ ಅಂಡ್ ಹೋಮಿಯೋಪತಿ ಕೋರ್ಸಸ್ ಇನ್ಸ್ಟ್ರಕ್ಷನ್ ಅಂಡ್ ಗೈಡ್ಲೈನ್ಸ್ ಇರ್ತಿದೆ. ಸೊ ಏನಂದ್ರೆ ಈ PDF ಬಂದ್ಬಿಟ್ಟು ಏನಂದ್ರೆ KE ವೆಬ್ಸೈಟ್ ಹೋಗಿದ ತಕ್ಷಣ ನಿಮಗೆ ಒಂದು PDF ಸಿಗುತ್ತೆ. ಸೊ ಇದರಲ್ಲಿ ಏನಪ್ಪಾ ಮೇನ್ ಆಗಿ ನಮ್ದು ಏನು ನೋಡ್ಕೊಬಂದು ಏನಂದ್ರೆ ಕ್ವಾಲಿಫೈಯಿಂಗ್ ಕ್ರೈಟೇರಿಯಾ ಆಫ್ UG NEET 2026 ಅಂತಿದೆ. ಸೊ ನೀವು ಕ್ವಾಲಿಫೈ ಇದಕ್ಕೆ ಏನಪ್ಪಾ ಅಂದ್ರೆ ನೀವು ಆಪ್ಷನ್ ಎಂಟ್ರಿ ಮಾಡ್ಬೇಕಂದ್ರೆ ಕ್ವಾಲಿಫೈ ಎಷ್ಟು ಬೇಕು, ನಿಮಗೆ ಕ್ವಾಲಿಫೈ ಮಾರ್ಕ್ಸ್ ಎಷ್ಟು ಬೇಕಂತ ಇದೆ ನೋಡ್ಕೊಳ್ಳಿ. ನೀವು UR ಅಂದ್ರೆ US ಅಂದ್ರೆ ಜನರಲ್ ಏನಪ್ಪಾ ಅಂದ್ರೆ ಜನರಲ್ ಕಾಸ್ಟ್ ನಿಮಗೆ ಎಷ್ಟಪ್ಪಾ ಅಂದ್ರೆ 213 ಮಾರ್ಕ್ಸ್ ಬೇಕು. ಟೋಟಲ್ ಆಗಿ OBC ಕಾಸ್ಟ್ ಅವರಿಗೆ 177 ಬೇಕು. ಜೊತೆಗೆ ಏನಪ್ಪಾ SC ದವರಿಗೆ ಏನಪ್ಪಾ ಅಂದ್ರೆ 177 ಬೇಕು. ಜೊತೆಗೆ ST ಕಾಸ್ಟ್ ನವರಿಗೆ 177 ಬೇಕು. ಜೊತೆಗೆ ಏನಂದ್ರೆ UR EWS ಅಂಡ್ PH ಇದ್ದವ್ರು ಏನಂದ್ರೆ 194 ಇದ್ರೆ ನಡೆಯುತ್ತೆ. OBC ಅಂಡ್ PH ಇದ್ದವರಿಗೆ 177 ನಡೆಯುತ್ತೆ. ಜೊತೆಗೆ SC ಅಂಡ್ PS ದವರಿಗೆ 177, ST ಅಂಡ್ PS ದವರಿಗೆ 177 ಅಂತ ಇರುತ್ತೆ. ಓಕೆ, ಇಷ್ಟೆಲ್ಲ ನಿಮಗೆ ಎಲಿಜಿಬಿಲಿಟಿ ಕ್ರೈಟೇರಿಯಾ ಬೇಕು ಅಂದ್ರೆ ಕ್ವಾಲಿಫೈ ಅಂದ್ರೆ ಪಾಸ್ ಆಗಿದ್ದರೆ ಅರ್ಥ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕೆಳಗೆ ಡಾಕ್ಯುಮೆಂಟ್ಸ್ ಟು ಬಿ ಪ್ರೊಡ್ಯೂಸ್ ಫಾರ್ ಕ್ಲಾಸ್ ಎ ಅಂತಿದೆ. ಸೊ ನೀವು ಏನಂದ್ರೆ ಕ್ಲಾಸ್ ಎ ದಲ್ಲಿ ಬಂದ್ರೆ ಸೊ ನಾರ್ಮಲ್ ಡಾಕ್ಯುಮೆಂಟ್ಸ್ ಏನೇನು ಬೇಕಂದ್ರೆ SLC ಮಾರ್ಕ್ಸ್ ಕಾರ್ಡ್, PUC ಮಾರ್ಕ್ಸ್ ಕಾರ್ಡ್, ಕ್ಯಾಂಡಿಡೇಟ್ ಸ್ಟಡಿ ಸರ್ಟಿಫಿಕೇಟ್ಸ್, ಕ್ಯಾಂಡಿಡೇಟ್ ಸ್ಟಡೀಸ್ ಸರ್ಟಿಫಿಕೇಟ್ obtained from the head of the institution of which should be countersigned by concerned block education officer. ಸೊ ಏನಪ್ಪಾ ಅಂದ್ರೆ ನೀವು SLC ಮಾರ್ಕ್ಸ್ ಕಾರ್ಡ್ ಬೇಕು, PUC ಮಾರ್ಕ್ಸ್ ಕಾರ್ಡ್ ಬೇಕು, ಮತ್ತು ಸ್ಟಡಿ ಸರ್ಟಿಫಿಕೇಟ್ ಏನಪ್ಪಾ ಅಂದ್ರೆ ನೀವು ನಿಮ್ಮ ಸ್ಕೂಲ್ ಹತ್ರ ಬರ್ಕೊಂಡು ನಿಮ್ಮ ಹತ್ತಿರ ತಾಲೂಕು ಆಫೀಸರ್ ಅಥವಾ ಡಿಸ್ಟ್ರಿಕ್ಟ್ ಆಫೀಸರ್ BO ಆಫೀಸ್ ಹೋಗಿ ಏನಂದ್ರೆ ನೀವು ಸಿಗ್ನೇಚರ್ ವಿತ್ ಏನಂದ್ರೆ ಸಿಕ್ ಹಾಕ್ಬೇಕಾಗುತ್ತೆ. ಜೊತೆಗೆ ಏನಪ್ಪಾ ಅಂತಂದ್ರೆ ನೀವು ರೂರಲ್ ಸ್ಟಡಿ ಸರ್ಟಿಫಿಕೇಟ್ ಅಂತ ಬರುತ್ತೆ. 1 to 10 ನೀವು ಗ್ರಾಮೀಣ ಮಾಧ್ಯಮದಲ್ಲಿ ನೀವು ಕಲ್ತಿದ್ರೆ ಅದು ಕೂಡ ಒಂದು ಸರ್ಟಿಫಿಕೇಟ್ ಬೇಕಾಗುತ್ತೆ. ಜೊತೆಗೆ ಏನಂದ್ರೆ ಆ ಸರ್ಟಿಫಿಕೇಟ್ ಮೇಲೆ ನಿಮ್ದು BO ಆಫೀಸ್ ಸಿಗ್ನೇಚರ್ ಬೇಕಾಗುತ್ತೆ. ಜೊತೆಗೆ ಇಫ್ ಕ್ಲೇಮ್ ಕನ್ನಡ ಮೀಡಿಯಂ ಅಂದ್ರೆ ನೀವು ಕನ್ನಡ ಮಾಧ್ಯಮದಲ್ಲಿ ಕಲ್ತಿದ್ರೆ ಅದು ಕೂಡ ಸೇಮ್ ಆಸ್ ಇಟ್ ಇಸ್ ನೀವೆಲ್ಲ ನಿಮ್ಮ ಎಲ್ಲಿ ಸ್ಕೂಲಲ್ಲಿ ಕಲ್ತಿದ್ರೆ ಅದು ಸ್ಕೂಲೆಲ್ಲ ಆ ಫಾರ್ಮೆಟ್ ಬರ್ಕೊಂಡು ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ದು ಪ್ರಿನ್ಸಿಪಲ್ ಸಿಗ್ನೇಚರ್ ಮಾಡ್ಕೊಂಡು ನೆಕ್ಸ್ಟ್ ಬಂದ್ಬಿಟ್ಟು ಏನಂದ್ರೆ ನಿಮ್ಮ ಹತ್ತಿರದ BO ಆಫೀಸ್ ಹೋಗಿ ಅಲ್ಲಿ ಕೂಡ ಒಂದು ಸಿಕ್ಕ ಅಂಡ್ ಸಿಗ್ನೇಚರ್ ಮಾಡ್ಕೊಂಡು ನೀವು ಏನಂದ್ರೆ ಇಲ್ಲಿ ಬರ್ಬೇಕಾಗುತ್ತೆ. ಇಫ್ ಕ್ಲೇಮ್ಡ್ ರಿಸರ್ವೇಷನ್ ಬೆನಿಫಿಟ್ ಕಾಸ್ಟ್ ಅಂದ್ರೆ ನೀವು SC ST ದವರು ಇದ್ರು ಕೂಡ ಅವ್ರಿಗೂ ಕೂಡ ಕಾಸ್ಟ್ ಇನ್ಕಮ್ ಬೇಕಾಗಿರುತ್ತೆ. ಜೊತೆಗೆ ಇಫ್ ಕ್ಲೇಮ್ಡ್ NRI ವಾರ್ಡ್ ಸರ್ಟಿಫಿಕೇಟ್ ಶುಡ್ ಬಿ ಸಬ್ಮಿಟೆಡ್ ಅಂತಿದೆ. ಸೊ ಇಷ್ಟೆಲ್ಲ ನಿಮಗೆ ಡಾಕ್ಯುಮೆಂಟ್ಸ್ ಇಷ್ಟೆಲ್ಲ ಬೇಕಾಗುತ್ತೆ. ಜೊತೆಗೆ ಏನಂದ್ರೆ ಪ್ರತಿಯೊಂದು ಕೂಡ ನೋಡ್ಕೋಬಹುದು ನೀವು. ಸೊ ಕೆಳಗೆ ಸ್ಕ್ರಾಲ್ ಡೌನ್ ಮಾಡ್ಕೊಳ್ಳಿ. ಸೊ ಡಾಕ್ಯುಮೆಂಟ್ಸ್ ಇಷ್ಟಿದ್ರೆ ನಡೀತೆ. ನೆಕ್ಸ್ಟ್ ಬಂದ್ಬಿಟ್ಟು ಕೆಳಗೆ ಸ್ಕ್ರಾಲ್ ಡೌನ್ ಮಾಡ್ಕೊಂಡು ಮತ್ತೆ ಇನ್ಫಾರ್ಮೇಷನ್ ಸಿಗುತ್ತೆ ನಿಮಗೆ. ಇಂಪಾರ್ಟೆಂಟ್ ಯಾವ್ದಿದೆ ಅದು ಕೂಡ ಅದು ಮಾತ್ರ ಹೇಳ್ತೀನಿ. ಯಾಕಪ್ಪ ಅಂದ್ರೆ ಟೋಟಲ್ 79 ಪೇಜ್ ಇದೆ. ಸೊ 79 ಪೇಜ್ ಆದ್ಮೇಲೆ ಸೊ ಅದಕ್ಕೋಸ್ಕರ ಎಲ್ಲದಕ್ಕೂ ಹೇಳಕ್ಕಾಗಲ್ಲ. ಸೊ ಏನಂದ್ರೆ ಮ್ಯಾಂಡೇಟರಿ ಡಾಕ್ಯುಮೆಂಟ್ಸ್ ಇದೆ. ಫೈನಲ್ ಪ್ರಿಂಟ್ ಔಟ್ KE ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್, ಜೊತೆಗೆ UG NEET 2026 ಅಡ್ಮಿಷನ್ ಟಿಕೆಟ್ ಅಂಡ್ ಸ್ಕೋರ್ ಕಾರ್ಡ್. ಏನಪ್ಪಾ ಅಂದ್ರೆ ನಿಮ್ದು KCET ಅಪ್ಲಿಕೇಶನ್ ಹಾಕಿದ್ರೆ ಅದು KCET ಅಪ್ಲಿಕೇಶನ್ ಫಾರ್ಮ್ ಬೇಕು. ಜೊತೆಗೆ UG NEET 2026 ಅಡ್ಮಿಷನ್ ಟಿಕೆಟ್ ಅಂಡ್ ಸ್ಕೋರ್ ಕಾರ್ಡ್ ಅಂತಿದೆ. ನೀವೇನಪ್ಪಾ ಅಂದ್ರೆ ನಿಮ್ಮ ರಿಸಲ್ಟ್ ಬಂದಿದೆಯಲ್ಲ ಸೊ ಅದು ಕೂಡ ಬೇಕಾಗಿದೆ. ಜೊತೆಗೆ ನೆಕ್ಸ್ಟ್ ಬಂದ್ಬಿಟ್ಟು SLC ಮಾರ್ಕ್ಸ್ ಕಾರ್ಡು, ಜೊತೆಗೆ ಏನಪ್ಪಾ PUC ಮಾರ್ಕ್ಸ್ ಕಾರ್ಡು, ಜೊತೆಗೆ ಸ್ಟಡಿ ಸರ್ಟಿಫಿಕೇಟ್ ಸೈನ್ಡ್ ಬೈ ದ ಕನ್ಸಿಡರ್ಡ್ BO ಅಂಡ್ DDP ಅಂತಿದೆ. ಜೊತೆಗೆ 2 ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ. ಸೊ ಇಷ್ಟೆಲ್ಲ ನಿಮಗೆ ಡಾಕ್ಯುಮೆಂಟ್ಸ್ ನಾರ್ಮಲ್ ಆಗಿ ಇಷ್ಟು ಬೇಕಾಗಿದೆ ಅಂತ ಹೇಳ್ತಾ ಇದೆ. ಇಲ್ಲಿ ನೋಡ್ಕೊಳ್ಳಿ ಫ್ಲೋ ಚಾರ್ಟ್ ಆನ್ಲೈನ್ ಸೀಟ್ ಅಲಾಟ್ಮೆಂಟ್ ಸ್ಟೇಜಸ್ ಅಂತ. ಇಲ್ಲಿ ನೋಡ್ಕೊಳ್ಳಿ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್, ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್, ಥರ್ಡ್ ಆರ್ ಮಾಪಪ್ ರೌಂಡ್ ಸೀಟ್ ಅಲಾಟ್ಮೆಂಟ್, ಸ್ಟ್ರೇ ವೇಕೆನ್ಸಿ ರೌಂಡ್ ಅಂತ ಹೇಳಿದ್ರೆ ನಿಮ್ಗೆ ಆಲ್ರೆಡಿ. ಸೊ ಇಷ್ಟೆಲ್ಲ ನಿಮಗೆ 4 ರೌಂಡ್ಗಳು ನಡೀತಾ. ಓಕೆನಾ. ಸೊ 4 ರೌಂಡ್ ಆದಮೇಲೆ ನೋಡ್ಕೊಳ್ಳಿ ಪ್ರೊಸೀಜರ್ ಏನಿದೆ. ಡೌನ್ಲೋಡ್ ದ ವೆರಿಫಿಕೇಶನ್ ಸ್ಲಿಪ್ ಫ್ರಮ್ KE ವೆಬ್ಸೈಟ್. ಸೊ ನೀವು ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ವೆರಿಫೈ ದ ಎಂಟ್ರೀಸ್ ಪ್ರಿಂಟೆಡ್ ಆನ್ ದ ವೆರಿಫಿಕೇಶನ್ ಸ್ಲಿಪ್. ನೆಕ್ಸ್ಟ್ ಬಂದು descriptions if any contact KE in case if of claim reservation not shown in the slip or verified but not shown in the verification slip. ಸೊ ಏನಪ್ಪಾ ಅಂದ್ರೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಸ್ಲಿಪ್ ನಿಮಗೆ ಡೌನ್ಲೋಡ್ ಆದಾಗ ಅಲ್ಲಿ ಏನಾದ್ರು ಮಿಸ್ಟೇಕ್ ಆಗಿದ್ರೆ ನೀವು KE ಗೆ ಏನಪ್ಪಾ ಕಾಂಟ್ಯಾಕ್ಟ್ ಮಾಡ್ಕೋಬಹುದು. ಸೀಟ್ ಮ್ಯಾಟ್ರಿಕ್ಸ್ ಅಂಡ್ ಫೀಸ್ ಸ್ಟ್ರಕ್ಚರ್ ವಿಲ್ ಬಿ ಹಾಸ್ಟೆಡ್ ಆನ್ ದ KE ವೆಬ್ಸೈಟ್. ಸೊ ಕೀಪ್ ಚೆಕಿಂಗ್ ದ KE ವೆಬ್ಸೈಟ್ ಆಫ್ಟನ್ ಫಾರ್ ಲೇಟೆಸ್ಟ್ ಅಪ್ಡೇಟ್ಸ್. ಸೊ ಇಷ್ಟೆಲ್ಲ ನಿಮ್ಗೆ ಮಾಹಿತಿ ಇದೆ. ಏನಂದ್ರೆ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟ ತಕ್ಷಣ ಏನಪ್ಪಾ KE ವೆಬ್ಸೈಟ್ ಹೋಗಿ ನೀವು ವಿಸಿಟ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಹೇಗೆ ನಡೆಯುತ್ತೆ. ಸೊ ಏನಂದ್ರೆ ಫಸ್ಟ್ ಆಪ್ಷನ್ ಎಂಟ್ರಿ ಶೆಡ್ಯೂಲ್ ವಿಲ್ ಬಿ ಪಬ್ಲಿಷ್ಡ್ ಆನ್ ದ KE ವೆಬ್ಸೈಟ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನೀವು ಏನು ಆಪ್ಷನ್ ಎಂಟ್ರಿ ಇವಾಗ ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಸೆಲೆಕ್ಟ್ ದ ಆಪ್ಷನ್ ಎಂಟ್ರಿ ಲಿಂಕ್ ಇನ್ ದ KE ವೆಬ್ಸೈಟ್ ಅಂಡ್ ಲಾಗಿನ್ ಟು ಆಪ್ಷನ್ ಎಂಟ್ರಿ ಪೋರ್ಟಲ್. ಸೊ ನೀವು ಏನಪ್ಪಾ ಲಾಗಿನ್ ಮಾಡ್ಕೋಬಹುದು. ಲಾಗಿನ್ ಆದ್ಮೇಲೆ ಸೆಲೆಕ್ಟ್ ದ ರಿಜಿಸ್ಟ್ರೇಷನ್ ಫೀ ಟ್ಯಾಬ್ ಅಂತಿದೆ. ಏನಂದ್ರೆ ಎಷ್ಟು ಫೀಸ್ ಇದೆ ರಿಜಿಸ್ಟ್ರೇಷನ್ ಅಪ್ಪ ಅಂದ್ರೆ ಟೋಟಲ್ ಆಗಿ 750 ರೂಪೀಸ್ ಫೀಸ್ ಇರುತ್ತೆ. ಪೇ ದ ನಾನ್ ರಿಫಂಡಬಲ್ ರಿಜಿಸ್ಟ್ರೇಷನ್ ಫೀಸ್ ಆಫ್ 750. ನೀವು 750 ರೂಪೀಸ್ ಪೇ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಅಲೌ ಟು ಆಪ್ಷನ್ ಎಂಟ್ರಿ ಸ್ಕ್ರೀನ್ ಅಂತಿದೆ.
select the discipline. Next benefit ಏನಪ್ಪಾ ಅಂದ್ರೆ enter the option, take the print, verify the option, modify the option, save and submit, take the final print out. ಸೊ ಏನಪ್ಪಾ ಅಂದ್ರೆ ನೀವು ಪೇಮೆಂಟ್ ಮಾಡಿ 750 ಏನಪ್ಪಾ ಅಂದ್ರೆ ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ನೀವೇನಾದ್ರು 750 ನೀವು ಪೇಮೆಂಟ್ ಮಾಡಬೇಕು, ಅದು ನಾನ್ ರಿಫಂಡಬಲ್ ಇರುತ್ತೆ. ಏನಪ್ಪಾ ನೀವು ಅಲ್ಲೇ ಆಪ್ಷನ್ ಎಂಟ್ರಿ ಯಾವ ಕಾಲೇಜ್ ಮಾಡ್ಕೋಬೇಕು, ನಿಮ್ದು ಕೋರ್ಸ್ ಚಾಯ್ಸ್ ಮಾಡ್ಕೊಂಡು ಸೊ ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಸೆಲೆಕ್ಟ್ ದ ಡಿಸಿಪ್ಲಿನ್, ಪ್ರತಿಯೊಂದು ಕಡೆ ನೀವು ಕರೆಕ್ಟ್ ಆಗಿ ಒಂದು ಇನ್ಫಾರ್ಮೇಷನ್ ತಗೊಂಡು ಯಾವ ಕಾಲೇಜ್ ಬೆಸ್ಟ್ ಅಂತ ಇನ್ಫಾರ್ಮೇಷನ್ ತಗೊಂಡು ಏನಾದ್ರು ಆಪ್ಷನ್ ಎಂಟ್ರಿ ಮಾಡ್ಕೊಂಡು ನೆಕ್ಸ್ಟ್ ಬಂದ್ಬಿಟ್ಟು ಫೈನಲ್ ಸಬ್ಮಿಟ್ ಕೊಟ್ಟು ಏನಂದ್ರೆ ಅದು ಯಾವ್ದು ಮಾಡಿರ್ತಾರೆ ಅದು ಕೂಡ ಪ್ರಿಂಟ್ ಔಟ್ ತೊಗೊಂಡ್ಬಿಡಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಏನಂದ್ರೆ ಸೊ ನೋಡ್ಕೊಳ್ಳಿ, ಪಬ್ಲಿಕೇಶನ್ ಆಫ್ ಫಸ್ಟ್ ರೌಂಡ್ ಮಾರ್ಕ್ಸ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಇರ್ತದೆ. ಏನಪ್ಪ ಮೊದಲು ಮಾರ್ಕ್ಸ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತೆ ಫಸ್ಟ್. ಸೆಕೆಂಡ್ ಬಂದ್ಬಿಟ್ಟು ಏನಂದ್ರೆ ಆಫ್ಟರ್ ದ ಮಾರ್ಕ್ಸ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಆರ್ ಪಬ್ಲಿಷ್ಡ್, ಕ್ಯಾಂಡಿಡೇಟ್ಸ್ ಕ್ಯಾನ್ ಆಡ್ ಆರ್ ಡಿಲೀಟ್ ಆರ್ ಮಾಡಿಫೈ ಆರ್ rearrange the option. Finally saved option will be used for seat allotment. Those who have not entered the option ಕ್ಯಾನ್ ಆಲ್ಸೋ ಎಂಟರ್ ದೇರ್ ಆಪ್ಷನ್ ಇನ್ ದ ಆರ್ಡರ್ ಆಫ್ ಪ್ರಿಯಾರಿಟಿ ಇದೆ. ಸೊ ನೆಕ್ಸ್ಟ್ ಟೈಮ್ ಮಾರ್ಕ್ಸ್ ಸೀಟ್ ಅಲಾಟ್ಮೆಂಟ್ ಮೇಲೆ ರಿಸಲ್ಟ್ ಬಂದಿರ್ತಲ್ಲ, ಆಮೇಲೆ ನೀವು ಏನಂದ್ರೆ ನೀವು ಮಾಡಿಫೈ ಅಂದ್ರೆ ನೀವು ಕೂಡ ಕಾಲೇಜ್ ಕೂಡ ಆ್ಯಡ್ ಮಾಡ್ಬೋದು, ಜೊತೆಗೆ ಏನಂದ್ರೆ ನೀವು ಡಿಲೀಟ್ ಮಾಡ್ಬೋದು. ಅಂದ್ರೆ ಹಿಂದೆ ಮುಂದೆ ಅಂದ್ರೆ ನಿಮ್ಗೆ ಯಾವ ಕಾಲೇಜ್ ಬೆಸ್ಟ್ ಅಂತ ಅನಿಸುತ್ತೆ ಅದು ಕೂಡ ನೀವು ರೀಅರೇಂಜ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಪೇಜ್. ನೆಕ್ಸ್ಟ್ ಬಂದು ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಅಂತ ಒಂದು ಕೊಟ್ಟಿದ್ದಾರೆ ಇನ್ಫಾರ್ಮೇಷನ್ ನೋಡ್ಕೊಳ್ಳಿ. ಪಬ್ಲಿಕೇಶನ್ ಆಫ್ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಪ್ರೊವೈಸಿಂಗ್ ರಿಸಲ್ಟ್ಸ್, ಕ್ಯಾಂಡಿಡೇಟ್ ಕ್ಯಾನ್ ಫಿಲ್ ಅಬ್ಜೆಕ್ಷನ್ ಇಫ್ ಎನಿ, ವೆರಿಫೈಡ್ ಕಟ್ ಆಫ್ ರ್ಯಾಂಕ್ ಆಪ್ಷನ್ ಎಂಟರ್ಡ್ ಬಟ್ ಸೀಟ್ ನಾಟ್ ಅಲಾಟೆಡ್. ಸೊ ಏನಪ್ಪಾ ಅಂತಂದ್ರೆ ನಿಮಗೆ ಏನಾದರೂ ಒಂದು ಫಸ್ಟ್ ರೌಂಡಲ್ಲಿ ನಿಮ್ಗೆ ಕರೆಕ್ಟಾಗಿ ಇನ್ಫಾರ್ಮೇಷನ್ ತುಂಬಿದ್ರೆ ಅದು ಕೂಡ ನಿಮಗೆ ಕಾಲೇಜ್ ಸಿಗಲಿಲ್ಲ ಅಂದರೆ ನೀವೇನಪ್ಪ ಅಬ್ಜೆಕ್ಷನ್ ಮಾಡ್ಬೋದು. ಜೊತೆಗೆ ಪಬ್ಲಿಕೇಶನ್ ಆಫ್ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಫೈನಲ್ ರಿಸಲ್ಟ್ಸ್ ಆಫ್ಟರ್ ವೆರಿಫೈಂಗ್ ದ ಅಬ್ಜೆಕ್ಷನ್ ಅಂತಿದೆ. ಏನಪ್ಪಾ ಅಂತಂದರೆ ಇದು ಕೂಡ ಆಗ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಅಲಾಟೆಡ್ ನಾಟ್ ಅಲಾಟೆಡ್ ನೋಡ್ಕೊಳ್ಳಿ. ಒಂದು ವೇಳೆ ನಿಮ್ಮ ಕಾಲೇಜ್ ಫಸ್ಟ್ ರೌಂಡಲ್ಲಿ ಸಿಕ್ಕರೆ, ಒಂದು ವೇಳೆ ಕಾಲೇಜ್ ಫಸ್ಟ್ ರೌಂಡಲ್ಲಿ ನಿಮ್ಮ ಕಾಲೇಜ್ ಯಾವುದೂ ಸಿಗಲಿಲ್ಲ ಅಂದರೆ ಈ ಥರ ಇದೆ ನೋಡ್ಕೊಳ್ಳಿ. ಫಸ್ಟ್ ರೌಂಡಲ್ಲಿ ಕಾಲೇಜ್ ಸಿಕ್ಕರೆ ಸೀಟ್ ಅಲಾಟೆಡ್ ಇನ್ ದ ಫಸ್ಟ್ ರೌಂಡ್, ಸೆಲೆಕ್ಟ್ ದ ಅಪ್ರೋಪ್ರಿಯೇಟೆಡ್ ಚಾಯ್ಸ್ ಅಂತಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಏನಂದ್ರೆ ಇಲ್ಲಿ ನೋಡ್ಕೊಳ್ಳಿ, ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ ಇರ್ತವೆ. ಫ್ರೆಂಡ್ಸ್ ನೋಡ್ಕೊಳ್ಳಿ. ಸೊ ಯಾವ ಚಾಯ್ಸ್ಗೆ ಯಾವ್ದು ಬೆಸ್ಟ್ ಅಂತ ನೋಡ್ಕೊಳ್ಳಿ. ನೀವು ಚಾಯ್ಸ್ 1 ತುಂಬಬೇಕಾದ್ರೆ ಐ ಆಮ್ ಫುಲ್ಲಿ 100% ಸ್ಯಾಟಿಸ್ಫೈಡ್ ವಿತ್ ದ ಸೀಟ್ ಅಲಾಟೆಡ್ ಇನ್ ದ ಫಸ್ಟ್ ರೌಂಡ್, ಸೆಲೆಕ್ಟ್ ಚಾಯ್ಸ್ 1, ವಿಲ್ ಪೇ ದ ಪ್ರಿಸ್ಕ್ರೈಬ್ ಫೀ, download the seat confirmation slip and report to the allotted college along with all the original documents. By doing so, your admission will be finalized and you will exit the counseling process, not eligible to participate in any further parts ಇದೆ. ಏನಪ್ಪ ಅಂದ್ರೆ ಫಸ್ಟ್ ರೌಂಡ್ ನೀವು ಸೀಟ್ ಅಲಾಟ್ಮೆಂಟ್ ಆದಮೇಲೆ ಏನಂದ್ರೆ ಚಾಯ್ಸ್ 1 ಹಾಕಿದೆ ಅಂದರೆ ಚಾಯ್ಸ್ 1 ಅರ್ಥ ಏನಪ್ಪ ಅಂದ್ರೆ ನನಗೆ ಈ ಕಾಲೇಜ್ ಇಷ್ಟ ಆಗಿದೆ 100%. ಸೊ ನಾ ಏನಪ್ಪ ಅಂದ್ರೆ ಮುಂದೆ ಏನಂದ್ರೆ ಅಡ್ಮಿಷನ್ ಮಾಡ್ಬೇಕು ಅನ್ಕೊಂಡಿದ್ದೀನಿ, ಅದಕ್ಕೋಸ್ಕರ ಚಾಯ್ಸ್ 1 ನಾನು ಏನಂದ್ರೆ ಚೂಸ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಏನಪ್ಪ ಅಂದ್ರೆ ಅದೇನಿರುತ್ತೆ ನಾನು ಪೇಮೆಂಟ್ ಮಾಡಿ ಏನಪ್ಪ ಅಂದ್ರೆ ವೆರಿಫಿಕೇಶನ್ ಸ್ಲಿಪ್ ನಾನು ಡೌನ್ಲೋಡ್ ಮಾಡ್ಕೋತೀನಿ, ಕನ್ಫರ್ಮೇಷನ್ ಸ್ಲಿಪ್ ಕೂಡ ಡೌನ್ಲೋಡ್ ಮಾಡ್ಕೋತೀನಿ ಅಂತ ಚಾಯ್ಸ್ 1 ಹಾಕಿರೋದು. ಚಾಯ್ಸ್ 2, ಸೊ ಚಾಯ್ಸ್ 2 ಯಾಕೆ ಹಾಕ್ತಾರೆ, ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ದ ಅಲಾಟೆಡ್ ಸೀಟ್. ಏನಪ್ಪ ಅಂದ್ರೆ ಇದು ಕಾಲೇಜ್ ಇಷ್ಟ ಆಗಿದೆ ಆ್ಯಂಡ್ ವಿಶ್ ಟು ಪಾರ್ಟಿಸಿಪೇಟ್ ಇನ್ ದ ಸೆಕೆಂಡ್ ರೌಂಡ್ ಬೈ ರಿಮೈನಿಂಗ್ ದ ಫಸ್ಟ್ ರೌಂಡ್ ಸೀಟ್. ಸೊ ಏನಂದ್ರೆ ನನಗೆ ಕಾಲೇಜ್ ಎಲ್ಲ ಇಷ್ಟ ಆಗಿದೆ, ಬಟ್ ಸೆಕೆಂಡ್ ರೌಂಡಲ್ಲಿ ಏನಂದ್ರೆ ನಮ್ಗೆ ಒಳ್ಳೆ ಕಾಲೇಜ್ ಸಿಗ್ಬೋದು ಅಂತ ನಾನು ಈಗ ಏನಂದ್ರೆ ಕಾಲೇಜು ಹೋಲ್ಡಲ್ಲಿ ಇಟ್ಟಿದ್ದೀನಿ ಅಂತ ಅರ್ಥ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಚಾಯ್ಸ್ 3 ಹಾಕಬೇಕಾದ್ರೆ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದ ಅಲಾಟೆಡ್ ಸೀಟ್ ಆ್ಯಂಡ್ ವಿಶ್ ಟು ಪಾರ್ಟಿಸಿಪೇಟ್ ಇನ್ ದ ಸೆಕೆಂಡ್ ರೌಂಡ್ ವಿತೌಟ್ ರಿಟೈನಿಂಗ್ ಇಟ್, ಐ ವಿಲ್ ಅಕ್ಸೆಪ್ಟ್ ಅ ಸೀಟ್ ಓನ್ಲಿ ಇಫ್ ಅ ನ್ಯೂ ಸೀಟ್ ಇಸ್ ಅಲಾಟೆಡ್ ಟು ಮಿ ಇನ್ ದ ಸೆಕೆಂಡ್ ರೌಂಡ್ ಅಂತಿದೆ. ಏನಪ್ಪ ಚಾಯ್ಸ್ 3 ಹಾಕೋರು ಏನಂದ್ರೆ ನನಗೆ ಈ ಕಾಲೇಜ್ ಇಷ್ಟ ಇಲ್ಲ, ಸೊ ಅದಕ್ಕೋಸ್ಕರ ನಾನು ಏನಪ್ಪ ಅಂದರೆ ಚಾಯ್ಸ್ 3 ಹಾಕ್ತಾ ಇದ್ದೀನಿ. ನಾನು ಸೆಕೆಂಡ್ ರೌಂಡಲ್ಲಿ ನಮ್ಗೆ ಕಾಲೇಜ್ ಸಿಕ್ಕರೆ ಸಿಕ್ಕರೆ ಅದಕ್ಕೆ ನಾನು ಚೂಸ್ ಮಾಡ್ತೀನಿ ಅಂತ ಅರ್ಥ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಚಾಯ್ಸ್ 4, ನಾಟ್ ಸ್ಯಾಟಿಸ್ಫೈಡ್ ಆ್ಯಂಡ್ ನಾಟ್ ಇಂಟ್ರೆಸ್ಟೆಡ್, ವಿಶ್ ಟು ಎಕ್ಸಿಟ್ ಫ್ರಮ್ ದ ಅಲಾಟ್ಮೆಂಟ್ ಪ್ರೊಸೆಸ್ ಅಂತಿದೆ. ನಾವು ಚಾಯ್ಸ್ 4 ಹಾಕಿದ್ರೆ ನೀವು ಏನಪ್ಪ ಅಂದರೆ ಕೌನ್ಸಿಲಿಂಗ್ಗೆ ಆಪ್ಷನ್ ಎಂಟ್ರಿಯಿಂದ ಹೊರಗಡೆ ಫುಲ್ ಮತ್ತೆ ಜಾಯಿನ್ ಮಾಡೋಕ್ಕಾಗಲ್ಲ. ಸೊ ಇಷ್ಟೆಲ್ಲ ಮಾಹಿತಿ ನಿಮಗಾಗಿರುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಚಾಯ್ಸ್ 1 ಹಾಕಿದ ತಕ್ಷಣ ನೀವು ಕಾಲೇಜ್ ಸಿಕ್ಕಾದ್ಮೇಲೆ ಅಡ್ಮಿಷನ್ ಆದಮೇಲೆ ಮತ್ತೆ ಹೊಳ್ಳಿ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕಾಗಲ್ಲ, ಎಕ್ಸಿಟ್ ಆಗ್ಬೋದು. ಜೊತೆಗೆ ಏನಪ್ಪ ಅಂದ್ರೆ ಚಾಯ್ಸ್ 2 ಹಾಕಿದ ತಕ್ಷಣ ಏನಪ್ಪ ಅಂದರೆ ನೀವು ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ತನಕ ವೇಟ್ ಮಾಡ್ಬೋದು. ಜೊತೆಗೆ ಚಾಯ್ಸ್ 3 ಹಾಕೋದ್ರು ಕೂಡ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಕೂಡ ವೇಟ್ ಮಾಡ್ಬೋದು. ಸೊ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಇದ್ದಿದೆ. ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಶೆಡ್ಯೂಲ್ ವಿಲ್ ಬಿ ಪಬ್ಲಿಷ್ಡ್ ಆನ್ ದ ಕೆ ವೆಬ್ಸೈಟ್. ಅವ್ರು ಬಿಡ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಸೆಲೆಕ್ಟ್ ಆಪ್ಷನ್ ಎಂಟ್ರಿ ಲಿಂಕ್ ಇನ್ ದ ಕೆ ವೆಬ್ಸೈಟ್ ಅಂಡ್ ಲಾಗ್ into option entry portal. Option entry in the first round will be displayed as per first round choice. After candidates can reorder, delete, modify, alter the option, adding option in the cases of new college, new courses included. ಸೊ ಏನಪ್ಪ ಅಂತಂದರೆ ನಿಮಗೆ ಈ ಫಸ್ಟ್ ರೌಂಡಲ್ಲಿ ನೀವು ಕಾಲೇಜ್ ಆ್ಯಡ್ ಮಾಡ್ಬೋದು, ಸೊ ಡಿಲೀಟ್ ಮಾಡ್ಬೋದು, ಜೊತೆಗೆ ಏನಪ್ಪ ಮಾಡಿಫೈ ಮಾಡ್ಬೋದು. ಬಟ್ ಏನಪ್ಪ ಸೆಕೆಂಡ್ ರೌಂಡಲ್ಲಿ ನಿಮಗೆ ಕಾಲೇಜ್ ಆ್ಯಡ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಏನಂದರೆ ನೀವು ರೀಆರ್ಡರ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಮಾಡಿಫೈ ಮಾಡ್ಬೋದು, ಅಲ್ಟರ್ ದ ಆಪ್ಷನ್ಸ್. ಸೊ ಇಷ್ಟೇ ಇರೋದು ಅವ್ರಿಗೆ ಸೆಕೆಂಡ್ ರೌಂಡಲ್ಲಿ. ಫಸ್ಟ್ ರೌಂಡಲ್ಲಿ ಇರೋ ಹಾಗೆ ಕಾಲೇಜು ಸೆಕೆಂಡ್ ರೌಂಡಲ್ಲಿ ಆ್ಯಡ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಬಂದು ಪ್ರೊಸೆಸ್ ಆಫ್ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್, ಫೈನಲಿ ಸೇವ್ಡ್ ಆಪ್ಷನ್ ವಿಲ್ ಬಿ ಕನ್ಸಿಡರ್ಡ್ ಫಾರ್ ಸೀಟ್ ಅಲಾಟ್ಮೆಂಟ್. ಸೊ ಪ್ರತಿಯೊಂದು ಸೇಮ್ ಆ್ಯಸ್ ಇಟ್ ಅದು ಯಾವ ಥರ ನಡೀತೆ ಸೇಮ್ ಅದೇ ಥರ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಸೆಕೆಂಡ್ ರೌಂಡು ಥರ್ಡ್ ರೌಂಡ್ ಮಾಪಪ್ ರೌಂಡ್ ಕೂಡ ಸೇಮ್ ಆ್ಯಸ್ ಇಟ್ ಈಸ್ ಅದು ಯಾವ ಥರ ನಡುತ್ತೆ ಸೇಮ್ ಆ್ಯಸ್ ಇಟ್ ಈ ಥರ ಒಂದು ನಿಮಗೆ ಕೌನ್ಸಿಲಿಂಗ್ ಆಪ್ಷನ್ ಎಂಟ್ರಿ ನಡೀತಾ ಇರುತ್ತೆ ನೀಟ್. ಓಕೆ ಫ್ರೆಂಡ್ಸ್, ಸೊ ಇಷ್ಟೆಲ್ಲ ಮಾಹಿತಿ ನಿಮಗೆ ಆಗಿರುತ್ತೆ. ಸೊ ಇನ್ನೂ ನಿಮಗೆ ಯಾವುದಾದ್ರೂ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಸೊ ನನಗೆ ಕಮೆಂಟ್ ಮಾಡಿ ಯಾವ ಥರ, ಮತ್ತು ಯಾರೆಲ್ಲ MBBS ನೀವು ಆಪ್ಷನ್ ಮಾಡ್ಬೇಕು ಅನ್ಕೊಂಡಿದ್ರೆ ಅವರು ನನಗೆ ಕಮೆಂಟ್ ಮಾಡಿ ಯಾವುದು MBBS ನಿಮಗೆ ಬೆಸ್ಟ್, ಯಾವ ಕಾಲೇಜ್ ಬೆಸ್ಟ್ ಅಂತ. ಜೊತೆಗೆ ಯಾರೆಲ್ಲ ಡೆಂಟಲ್ ಮಾಡ್ಬೇಕು ಅನ್ಕೊಂಡಿದ್ರೆ ಅವರು ಕೂಡ ಕಮೆಂಟ್ ಮಾಡಿ ನಿಮಗೆ ಯಾವುದಾದ್ರೂ ಬೆಸ್ಟ್ ಡೆಂಟಲ್ ಮೆಡಿಕಲ್ ಕಾಲೇಜ್ ಇನ್ ಇಂಡಿಯಾ ಆರ್ ಕರ್ನಾಟಕ ಬೇಕಾದ ಇನ್ಫಾರ್ಮೇಷನ್
ಪ್ರತಿಯೊಬ್ಬರು ಕೂಡ ಯಾರ್ಯಾರಿದ್ದಾರೆ ಮೆಡಿಕಲ್ MBBS ಮತ್ತೆ BDS ಜೊತೆಗೆ ಆಯುರ್ವೇದ ಯೂನಾನಿ ಹೋಮಿಯೋಪತಿ ಕೋರ್ಸಸ್ ಯಾರೆಲ್ಲ ನೀವು ಇಲ್ಲಿ ಮೆಡಿಕಲ್ ಕೋರ್ಸ್ ನೀವು ಬೆಸ್ಟ್ ಕಾಲೇಜ್ ಇನ್ಫಾರ್ಮೇಷನ್ ಬೇಕಂದ್ರೆ ಕಮೆಂಟ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್.